Hello friends, welcome to my channel all about education. ಇವತ್ತು ನಾವು ಕರ್ನಾಟಕ TET 2020 ನಡೆದಿತ್ತಲ್ಲ ಆ ಕಾಟೆಟ್ ಎಕ್ಸಾಮ್ದು ಕ್ವೆಶ್ಚನ್ ಪೇಪರ್ ಡೀಟೇಲ್ ಆಗಿ ಕಲಿಯೋಣ. ಓಕೆ, ಇದು ಇಂಗ್ಲಿಷ್ ಮೀಡಿಯಂ ಪೇಪರ್ ಆಗಿರುತ್ತೆ. ಸೊ ಇದು ಪೇಪರ್ 1 ತಗೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪೇಪರ್ 2ದು ಡೀಟೇಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಫಸ್ಟ್ ಕ್ವೆಶ್ಚನ್ ನಂಬರ್ 60 ಇಂದ ಸ್ಟಾರ್ಟ್ ಆಗುತ್ತೆ, 61 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸ್ಟಾರ್ಟಿಂಗ್ 30 ಕ್ವೆಶನ್ಸ್. ಅದಾದಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, 30 ಕ್ವೆಶನ್ಸ್ ಇರುತ್ತೆ. ಥರ್ಡ್ ಅದಾದಮೇಲೆ 60 ಕ್ವೆಶನ್ಸ್ ಆದಮೇಲೆ ಕ್ವೆಶನ್ ನಂಬರ್ 61 ಇಂದ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇದು ಹೇಳ್ತಿರೋದು ಫಸ್ಟ್ ಟೈಮ್ ಬರೆಯೋರಿಗೆ. ಓಕೆ, ಫಸ್ಟ್ ಕ್ವೆಶನ್ ನಂಬರ್ 61. ಡೆವಲಪ್ಮೆಂಟ್ ಮೀನ್ಸ್ ಎ ಪ್ರೋಗ್ರೆಸಿವ್ series of changes that occur in an orderly, predictable pattern as a result of. ಫ್ರೆಂಡ್ಸ್, ಇದಕ್ಕೆ ನೋಡಿ, ಡೆವಲಪ್ಮೆಂಟ್ ಮೀನ್ಸ್ ಎ ಪ್ರೋಗ್ರೆಸಿವ್ ಸೀರೀಸ್. ನಿಮಗೆ ಕ್ಲಾಸ್ 1 ನೋಡಿದರೆ ಇದು ಗೊತ್ತಿರುತ್ತೆ. ನಿಮಗೆ ಆಲ್ರೆಡಿ ಕ್ಲಾಸ್ 1 ನೋಡಿರೋರಿಗೆ ಇದು ಗೊತ್ತಿರುತ್ತೆ. ಡೆವಲಪ್ಮೆಂಟ್ ಇದೇನಿದೆ ಒಂದು ಪ್ರೋಗ್ರೆಸಿವ್ ಸೀರೀಸ್. ಹೇಗೆ ನಾವು ದೊಡ್ಡವ್ರು ಆಗ್ತಾ ಹೋಗ್ತಾ ಇರ್ತೀವಿ, ಹಾಗೆ ಏನಾಗುತ್ತೆ ನಮ್ಮಲ್ಲಿ ಒಂದು ಆರ್ಡರ್ಲಿ ಮ್ಯಾನರಲ್ಲಿ ಒಂದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಡೆವಲಪ್ಮೆಂಟ್ ಏನಿದೆ ಇದು ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಇದು ಟಿಲ್ ಡೆತ್ವರೆಗೂ ಒಂದು ಪರ್ಸನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಆಪ್ಷನ್ಸ್ ನೋಡಿ, ಎಲ್ಲ ಸೇಮ್ ಅಂತಲೇ ಅನಿಸ್ತಾ ಇರುತ್ತೆ. ಸೊ ಫಸ್ಟ್ ಆಪ್ಷನ್ ಗ್ರೋತ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಸೆಕೆಂಡ್ ಮೆಚ್ಯೂರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಥರ್ಡ್ ಟೀಚಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಫೋರ್ತ್ ಗ್ರೋತ್ ಆ್ಯಂಡ್ ಮೆಚ್ಯೂರಿಟಿ. ಇದು ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಮೆಚ್ಯೂರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ನಾವು ಹೇಗೆ ಮೆಚ್ಯೂರ್ ಆಗ್ತೀವಿ, ದೊಡ್ಡವ್ರು ಆಗ್ತಾ ಹೋಗ್ತಾ ಇರ್ತೀವಿ, ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಗೆ ಹೇಗೆ ಆಗ್ತಾ ಇರುತ್ತೆ, ಹಾಗೆ ನಮ್ಮ ಡೆವಲಪ್ಮೆಂಟ್ ಏನಾಗ್ತಾ ಇರುತ್ತೆ, ಒಂದು ಪ್ರೋಗ್ರೆಸಿವ್ ಆಗುತ್ತೆ, ಪ್ರೋಗ್ರೆಸ್ ಆಗುತ್ತೆ. ನಮ್ಮಲ್ಲಿ ಒಂದು ಬಿಹೇವಿಯರಲ್ ಚೇಂಜಸ್ ಬರುತ್ತೆ. ಒಂದು ಹೇಳ್ತಾರಲ್ಲ, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಂದ್ಬಿಟ್ಟು, ಹಾಗೆ ಇಲ್ಲಿ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಆದಂಗೆ ಡೆವಲಪ್ಮೆಂಟ್ ಆಗುತ್ತೆ. ಮೆಚ್ಯೂರಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಈ ವರ್ಡ್ ಕಾಣಿಸಿದ್ರೆ ಏನು, ಇದು ರೈಟ್ ಆನ್ಸರ್ ಆಗಿರುತ್ತೆ. ಡೆವಲಪ್ಮೆಂಟಲ್ಲಿ ಮೆಚ್ಯೂರೇಷನ್ ಬರುತ್ತೆ ಮತ್ತು ಎಕ್ಸ್ಪೀರಿಯನ್ಸ್ ಎರಡೂ ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತೆ, ಒಂದ್ರ ಮೇಲೊಂದು ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 62. ಕೋಲ್ಬರ್ಗ್ ಡಿಫೈನ್ಡ್ moral development as the development of an individual's sense of options reasoning, thinking, justice, decision making. ಇದಕ್ಕೆ ಆಪ್ಷನ್ ನಂಬರ್ 3 ಜಸ್ಟಿಸ್ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ 2019 ಪೇಪರ್ 1ನಲ್ಲಿ ಇದು ಸೇಮ್ ಕ್ವೆಶನ್ ಕೇಳಿದ್ದಾರೆ. ಸೇಮ್ ಅಂದರೆ ಸ್ವಲ್ಪ ಟ್ವಿಸ್ಟ್ ಆಗಿದೆ, ಆದರೆ ಕೋಲ್ಬರ್ಗ್ ಮಾರಲ್ ಡೆವಲಪ್ಮೆಂಟ್ ಕ್ವೆಶನ್ ಕೇಳಿದ್ದಾರೆ. ಮತ್ತು 2020 ಪೇಪರಲ್ಲೂ ಈ ಕೋಲ್ಬರ್ಗ್ ಥಿಯರಿ ಬಗ್ಗೆ ಕೇಳಿದ್ದಾರೆ. ಪೇಪರ್ 1ಅಲ್ಲೂ ಕೇಳಿದ್ದಾರೆ, ಪೇಪರ್ 2ಅಲ್ಲೂ ಕೇಳಿದ್ದಾರೆ. ಸೊ ಕೋಲ್ಬರ್ಗ್ಸ್ ಥಿಯರಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕೋಲ್ಬರ್ಗ್, ವೈಗಾಸ್ಕಿ, ಪಿಯಾಜೆ ಈ 3 ಥಿಯರಿ ಪರ್ಫೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ಆದಷ್ಟು ನಾನು ಇವ್ರ 3 ಥಿಯರೀಸ್ ಕ್ವೆಶನ್ಸ್ನ ಸೆಲೆಕ್ಟ್ ಮಾಡಿ ಹುಡುಕಿ ನಾನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸಿಂದ ಹುಡುಕ್ಬಿಟ್ಟು ಕೊಡ್ತೀನಿ. ಮೇಯ್ನ್ ಕೋಲ್ಬರ್ಗ್ ಅವ್ರ ಥಿಯರಿ ಓದಿದ್ರೂ, ಪಿಯಾಜೆ, ವೈಗಾಸ್ಕಿ ಅವ್ರ ಥಿಯರಿ ಓದಿದ್ರೂ ಕ್ವೆಶನ್ ಹೇಗೆ ಟ್ವಿಸ್ಟ್ ಮಾಡಿಕೊಡ್ತಾರೆ ಅಂತ ಗೊತ್ತಾಗಲ್ಲ. ಸೊ ನಾನು ರಿಲೇಟೆಡ್ ಬರೀ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಪ್ರೀವಿಯಸ್ ಇಯರ್ಸಿಂದ ಸೆಲೆಕ್ಟ್ ಮಾಡಿ ನಿಮಗೆ ವೀಡಿಯೋಸ್ ಕೊಡ್ತಾ ಇರ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋಸಲ್ಲಿ. ಓಕೆ, ಇದಕ್ಕೇನಾಯಿತು, ಆಪ್ಷನ್ ನಂಬರ್ 3 ಜಸ್ಟಿಸ್ ಬಗ್ಗೆ ಮಾತಾಡಿದ್ರು ಇವರು. ಮಕ್ಕಳಿಗೆ ಒಂದು ಜಸ್ಟಿಸ್ ಕೊಡಬೇಕು ಅಂತ ಹೇಳಿದ್ರು ಇವರು. ಇದು ಒಂದು 2019 ಕ್ವೆಶನ್ ಪೇಪರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ, ಅದರಲ್ಲಿ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ನಾನು. ಏನು ಕೋಲ್ಬರ್ಗ್ಸ್ ಥಿಯರಿಯಲ್ಲಿ ಏನಿರುತ್ತೆ, ಒಂದು 3 ಲೆವೆಲ್ಸ್ ಇರುತ್ತೆ. ಒಂದೊಂದು ಲೆವೆಲಲ್ಲಿ 2 ಸ್ಟೇಜ್ ಇರುತ್ತೆ. ಟೋಟಲಿ 6 ಸ್ಟೇಜಸ್, 3 ಲೆವೆಲ್ 6 ಸ್ಟೇಜಸ್. ಓಕೆ, ಫಸ್ಟ್ ಇದೊಂದು ಸ್ವಲ್ಪ ನೋಡ್ಕೊಂಬಿಡಿ. ಈ ಸ್ಲೈಡ್ ತುಂಬ ಈಸಿಯಾಗಿ ಇರೋದು ಕೊಟ್ಟಿದ್ದೀನಿ. ಸೊ ಪ್ರೀ ಕನ್ವೆನ್ಷನಲ್ ಲೆವೆಲ್, ಫಸ್ಟ್ ಪ್ರೀ ಕನ್ವೆನ್ಷನಲ್ ಲೆವೆಲಲ್ಲಿ ಏನಾಗುತ್ತೆ, ಫಸ್ಟ್ ಲೆವೆಲಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಬೇಸ್ಡ್ ಆನ್ ಎಕ್ಸ್ಟರ್ನಲ್ ಈವೆಂಟ್ಸ್. ಏನಾಗುತ್ತೆ ಇಲ್ಲಿ ಅಂದರೆ, ಫಸ್ಟ್ ಸ್ಟೇಜಲ್ಲಿ ಏನು ಮಾಡ್ತಾರೆ, ಆ್ಯಕ್ಟಿಂಗ್ ಟು ಅವಾಯ್ಡ್ ಪನಿಷ್ಮೆಂಟ್ ಅಂದರೆ ಇದು ಪನಿಷ್ಮೆಂಟ್ ಓರಿಯೆಂಟೆಡ್ ಅಂತ ಕೇಳ್ಬೋದು, ಅಥವಾ ಪನಿಷ್ಮೆಂಟ್
ಓರಿಯೆಂಟೆಡ್ ಅಂದರೆ ಸುಮ್ಮನೆ ಏನೋ ಮಾಡ್ತಾ ಇರ್ತಾರೆ, ಒಂದು ಬೈತಾರೆ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ, ಪನಿಷ್ಮೆಂಟ್ ಅವಾಯ್ಡ್ ಮಾಡೋದಕ್ಕೋಸ್ಕರ. ಸೊ ಈ ಸ್ಟೇಜಲ್ಲಿ. ಸೆಕೆಂಡ್ ಸ್ಟೇಜಲ್ಲಿ ಏನು, ಆ್ಯಕ್ಟಿಂಗ್ ಟು ಫರ್ದರ್ ಒನ್ಸ್ ಓನ್ ಇಂಟ್ರೆಸ್ಟ್. ಈ ಸ್ಟೇಜಿಗೆ ಸೆಲ್ಫ್ ಓರಿಯೆಂಟೇಷನ್ ಸ್ಟೇಜ್ ಅಂತ ಹೇಳ್ತಾರೆ. ಸೆಕೆಂಡ್ ಸ್ಟೇಜಿಗೆ ವೆರಿ ಇಂಪಾರ್ಟೆಂಟ್. ನೀವು ಇದಕ್ಕೆ ಏನು ಸ್ವಲ್ಪ ಟಫ್ ಕಾಣಿಸ್ತಾ ಇದೆ ಅಂತ ಬಿಡೋದು ಬೇಡ. ಇದು ಕಂಪಲ್ಸರಿ 1 ಮಾರ್ಕ್ಸ್ ಸಿಕ್ಬಿಡತ್ತೆ, ಇದೊಂದು ಓದಲೇಬೇಕು. ಇವಾಗ ಸೆಕೆಂಡ್ ಲೆವೆಲ್ ಏನು, ಕನ್ವೆನ್ಷನಲ್ ಲೆವೆಲಲ್ಲಿ. ಯಾವುದು, ಕನ್ವೆನ್ಷನಲ್ ಲೆವೆಲಲ್ಲಿ ಏನಿದು, ಅಸೆಸಿಂಗ್ ಪರ್ಸ್ನಲ್ ಕಾನ್ಸಿಕ್ವೆನ್ಸಸ್. ಪ್ರೀ ಕನ್ವೆನ್ಷನಲ್ ಫಸ್ಟ್ ಲೆವೆಲಲ್ಲಿ ಏನಿತ್ತು, ಫಸ್ಟ್ ಲೆವೆಲಲ್ಲಿ ಏನು ವ್ಯಾಲ್ಯೂಸ್ ಹೇಗಿತ್ತು ಅಂದರೆ ಬೇಸ್ಡ್ ಆನ್ ಎಕ್ಸ್ಟರ್ನಲ್ ಇವೆಂಟ್ಸ್ ಇತ್ತು ಪ್ರೀ ಕನ್ವೆನ್ಷನಲ್ಲಿ. ಆದರೆ ಕನ್ವೆನ್ಷನಲ್ ಏನಿದೆ ಅದು ಅಸೆಸಿಂಗ್ ಪರ್ಸ್ನಲ್ ಕಾನ್ಸಿಕ್ವೆನ್ಸಸ್. ಸ್ಟೇಜ್ 3ಯಲ್ಲಿ ಏನಿರುತ್ತೆ, ಡಿಸಿಷನ್ಸ್ ಬೇಸ್ಡ್ ಆನ್ ದ ಅಪ್ರೂವಲ್ ಆಫ್ ಅದರ್ಸ್. ಅಂದರೆ ಇಲ್ಲಿ ಸ್ಟೇಜ್ 3ಯಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಪ್ರಾಪರ್ ಬಿಹೇವಿಯರ್ ಆಫ್ ದ ಸೋಷಿಯಲ್ ಅಪ್ರೂವಲ್ ಅಂದರೆ ಏನು, ಒಂದು ಬೇರೆಯವ್ರಿಗೋಸ್ಕರ ಮಾಡೋದು. ಏನು, ಒಂದು ಗುಡ್ ಗರ್ಲ್ ಅಂತಾರೆ, ಅಥವಾ ಒಂದು ಇದು ಗುಡ್ ಗರ್ಲ್ ಗುಡ್ ಬಾಯ್ ಓರಿಯೆಂಟೇಷನ್ ಯಾವ ಲೆವೆಲ್ ಅಂತ ಕೇಳ್ತಾರೆ. ಗುಡ್ ಗರ್ಲ್ ಗುಡ್ ಬಾಯ್ ಅಂತ ಅಂದ್ಬಿಟ್ಟು ಹೇಳಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಯಾವ ಸ್ಟೇಜ್ ಇದು ಅಂತ ಕೇಳಿದ್ರೆ ಇದು ಥರ್ಡ್ ಸ್ಟೇಜ್. ಸೆಕೆಂಡ್ ಲೆವೆಲ್ ಥರ್ಡ್ ಸ್ಟೇಜ್. ಅಪ್ರೂವಲ್ ಆಫ್ ಅದರ್ಸ್, ಬೇರೆಯವರು ಗುಡ್ ಬ್ಯಾಡ್ ಅಂತ ಹೇಳ್ತಾರಲ್ಲ, ಬೇರೆಯವ್ರಿಗೋಸ್ಕರ ಅಪ್ರೂವಲ್ ಆಫ್ ಅದರ್ಸ್ಗೋಸ್ಕರ ಮಾಡೋದು ಸ್ಟೇಜ್ 3. ಓಕೆ. ಸ್ಟೇಜ್ 4, ಜಡ್ಜ್ಮೆಂಟ್ಸ್ ಬೇಸ್ಡ್ ಆನ್ ದ ರಿಲೇಟಿವ್ ರೂಲ್ಸ್ ಆ್ಯಂಡ್ ಲಾಸ್ ಆಫ್ ಸೊಸೈಟಿ. ಇದು ಒಂದು ಸೊಸೈಟಿಯವರು ಜಡ್ಜ್ ಮಾಡೋದಕ್ಕೋಸ್ಕರ, ಅಂದರೆ ಒಂದು ಒಂದು ಸೊಸೈಟಿಯಲ್ಲಿ ಒಂದು ಪ್ರಾಪರ್ ಬಿಹೇವಿಯರ್ ಆಫ್ ದ, ಇದಕ್ಕೆ ಇನ್ನೊಂದು ಏನು ಹೇಳ್ತಾರೆ, ಲಾ ಆ್ಯಂಡ್ ಆರ್ಡರ್ ಅಂತ ಹೇಳ್ತಾರೆ. ಓಕೆ. ಸ್ಟೇಜ್ 4ಗೆ ಲಾ ಆ್ಯಂಡ್ ಆರ್ಡರ್ ಅಂತ ಕೇಳಿದ್ರೆ ಅದು ಫೋರ್ತ್ ಸ್ಟೇಜ್. ಯಾವುದು, ಸೆಕೆಂಡ್ ಲೆವೆಲ್ ಫೋರ್ತ್ ಸ್ಟೇಜ್. ಲಾ ಆ್ಯಂಡ್ ಆರ್ಡರ್, ಜಡ್ಜ್ಮೆಂಟ್ಸ್ ಬೇಸ್ಡ್ ಆನ್ ದ ರಿಲೇಟಿವ್ ರೂಲ್ಸ್ ಆ್ಯಂಡ್ ಲಾಸ್ ಆಫ್ ಸೊಸೈಟಿಯಿಂದ ಜಡ್ಜ್. ಓಕೆ. ಥರ್ಡ್ ಲೆವೆಲ್ ಯಾವುದು, ಪೋಸ್ಟ್ ಕನ್ವೆನ್ಷನಲ್ ಲೆವೆಲಲ್ಲಿ ಏನಾಗುತ್ತೆ, ಸ್ಟೇಜ್ 5ಯಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್ ರೂಲ್ಸ್ ಆ್ಯಂಡ್ ಲಾಸ್ ಆಫ್ ಸೋಷಿಯಲ್ ಗುಡ್. ಅಂದರೆ ಇಲ್ಲೇನು ಸೋಷಿಯಲ್ ಕಾಂಟ್ರಾಕ್ಟ್ ಅಂತಲೂ ಕೇಳ್ಬೋದು. ಇದು ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಕೇಳ್ಬೋದು. ಇಲ್ಲೇನಂದರೆ ಒಂದು ಮ್ಯೂಚುವಲ್ ಬೆನಿಫಿಟ್ ಟು ಆಲ್, ಅಂದರೆ ಒಂದು ಸೊಸೈಟಿ ರೂಲ್ಸ್ಗೆ ಒಬೇ ಮಾಡೋದು. ಇಲ್ಲಿ ಏನಿರುತ್ತೆ, ಒಂದು ಸೊಸೈಟಿಯಲ್ಲಿ ಒಂದು ರೂಲ್ಸ್ ಮಾಡಿರ್ತಾರೆ, ಅದಕ್ಕೆ ಒಬೇ ಮಾಡೋದು. ಯಾವುದು, ಸ್ಟೇಜ್ 5ಯಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್. ಸ್ಟೇಜ್ 6ಲ್ಲಿ ಏನಿರುತ್ತೆ, ಸ್ಟೇಜ್ 6ಲ್ಲಿ ಒಂದು ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಸೊ ಯೂನಿವರ್ಸಲ್ ಅಂದರೆ ಒಂದು ಟೋಟಲ್ ಎಲ್ಲದು ಎಥಿಕಲ್ ಪ್ರಿನ್ಸಿಪಲ್ಸ್. ಏನಿದು ಅಂದರೆ ಗೈಡೆಡ್ ಬೈ ಮಾರಲ್ ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್. ಇಲ್ಲಿ ವರ್ಡ್ ಬಂತು ನೋಡಿ, ಜಸ್ಟಿಸ್, ಗೈಡೆಡ್ ಬೈ ಮಾರಲ್ ಪ್ರಿನ್ಸಿಪಲ್ ಆಫ್ ಜಸ್ಟಿಸ್. ಇಲ್ಲಿ ಜಸ್ಟಿಸ್ ಅಂದರೆ ಏನು, ಪ್ರಿನ್ಸಿಪಲ್ ಆಫ್ ಜಸ್ಟಿಸ್ ಅಂದರೆ ಏನು, ಸ್ಟೇಜ್ 6ಲ್ಲಿ ಇದೇನು ಅಂದರೆ ಒಂದು ಈಕ್ವಲ್ ರೆಸ್ಪೆಕ್ಟ್ ಫಾರ್ ಆಲ್ ಅಂತಂದ್ಬಿಟ್ಟು, ಯೂನಿವರ್ಸಲ್ ಪ್ರಿನ್ಸಿಪಲ್ ಅಥವಾ ಯೂನಿವರ್ಸಲ್ ಜಸ್ಟಿಸ್ ಅಂದರೆ ಈಕ್ವಲ್ ರೆಸ್ಪೆಕ್ಟ್ ಕೊಡಬೇಕು ಎಲ್ಲರಿಗೂ ಅಂತಂದ್ಬಿಟ್ಟು. ನೆಕ್ಸ್ಟ್ ಕ್ವೆಶನ್ ನಂಬರ್ 63. ದ ಟರ್ಮ್ ಜೆಂಡರ್ ರೋಲ್ ವಾಸ್ ಫಸ್ಟ್ ಕಾಯಿನ್ಡ್ ಇನ್ 1955 ಬೈ ಆಪ್ಷನ್ ನಂಬರ್ 3 ಜಾನ್ ಮನಿ. ಇದಕ್ಕೆ ರೈಟ್ ಆನ್ಸರ್. ಇವರು ಏನು ಹೇಳಿದರು, ಇವರು ಒಬ್ಬರು ಸೆಕ್ಸಾಲಜಿಸ್ಟ್. ಇವರು ಏನು ಹೇಳಿದರು, ಇವರು ಜೆಂಡರ್ ರೋಲ್ ಬಗ್ಗೆ ಹೇಳಿದರು. ಅಂದರೆ ಒಂದು ಬಾಯ್ ಒಂದು ಗರ್ಲ್ ಅಂದರೆ ಅವರು ಯಾವ ಜೆಂಡರ್, ಒಂದು ಮೇಲ್ ಫೀಮೇಲ್ ಅವ್ರ ಬಗ್ಗೆ ಇವರು ಒಂದು ಡೀಟೇಲ್ಸ್ ಫಸ್ಟ್ ಇವರೇ ಒಂದು ಈ ವರ್ಡ್ ಜೆಂಡರ್ ರೋಲ್ ಅನ್ನೋದು ಹೇಳಿದ್ದು. ನೆಕ್ಸ್ಟ್ ಕ್ವೆಶನ್. ದ ಬೇಸಿಕ್ ಏಜೆನ್ಸೀಸ್ ಆಫ್ ಸೋಷಿಯಲೈಸೇಷನ್ ಇನ್ ಕಂಟೆಂಪರರಿ ಸೊಸೈಟೀಸ್ ಆರ್ ಆಪ್ಷನ್ಸ್ ಫ್ಯಾಮಿಲಿ, ಸ್ಕೂಲ್, ಪೀರ್ ಗ್ರೂಪ್, ಕಮ್ಯುನಿಟಿ. ಸೊ ಇದಕ್ಕೆ ಆಪ್ಷನ್ ನಂಬರ್ 4 ABCD 4 ಕರೆಕ್ಟಾಗಿದೆ. ಫ್ಯಾಮಿಲಿ, ಸ್ಕೂಲ್, ಪೀರ್ ಗ್ರೂಪ್, ಕಮ್ಯುನಿಟಿ ಎಲ್ಲದಕ್ಕೂ ಒಂದು ಬೇಸಿಕ್ ಏಜೆನ್ಸೀಸ್ ಆಫ್ ಸೋಷಿಯಲೈಸೇಷನ್. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ಕಂಪಲ್ಸರಿ ಒಂದು ಕ್ವೆಶನ್ ಕೇಳ್ತಾರೆ ಚಾಪ್ಟರ್ 2ದು. ಸೊ ಇಲ್ಲಿ ಕ್ವೆಶನಲ್ಲಿ ಬೇಸಿಕ್ ಏಜೆನ್ಸೀಸ್ ಅಂತ ಕೇಳಿದ್ದಾರೆ. ಸೊ ಇವಾಗ ಪ್ರೈಮರಿ ಏಜೆನ್ಸಿ ಅಂತ ಕೇಳಿದ್ರೆ
ಫಸ್ಟ್ ಮಕ್ಕಳು ಎಲ್ಲಿಂದ ಕಲಿತಾರೆ? ಫ್ಯಾಮಿಲಿ. ಸೊ ಪ್ರೈಮರಿ ಏಜೆನ್ಸಿ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಫ್ಯಾಮಿಲಿ ಆಗಿರುತ್ತೆ. ಸೊ ಇದೆಲ್ಲ ನೋಡ್ಬೋದು. ಏಜೆಂಟ್ಸ್ ಆಫ್ ಸೋಷಿಯಲೈಸೇಷನ್ ಯಾರು? ಫ್ಯಾಮಿಲಿ ಆ್ಯಂಡ್ ಪೇರೆಂಟ್ಸ್, ಪೀರ್ಸ್ ಆ್ಯಂಡ್ ಆರ್ ಏಜ್ ಮೇಟ್ಸ್. ನೋಡಿ ಈ ವರ್ಡ್ ಪೀರ್ಸ್ ಅಂತ ಇದೆಯಲ್ಲ, PEERS, ಪೀರ್ಸ್ ಅಂದರೆ ಏನು? ಫ್ರೆಂಡ್ಸ್. ಓಕೆ, ಸ್ಕೂಲಲ್ಲಿ ಈ ವರ್ಡ್ ಪೀರ್ಸ್ ಅಂತಂದ್ಬಿಟ್ಟು ಎಲ್ಲ ಪೆಡಗಾಜಿಲೂ ಬರುತ್ತೆ. ಪೀರ್ ಅಸೆಸ್ಮೆಂಟ್ ಅಂತ ಬರುತ್ತೆ, ಮತ್ತು ಒಂದು ಪೀರ್ ಗ್ರೂಪ್ ಅಂತ ಬರುತ್ತೆ, ಈ ಸೈಕಾಲಜಿಲೂ ಬರುತ್ತೆ, ಮತ್ತು ಎಲ್ಲ ಪೆಡಗಾಜಿಲೂ ಬರುತ್ತೆ. ಓಕೆ, ಪೀರ್ ಅಂದರೆ ಏನು? ಫ್ರೆಂಡ್ಸ್. ನೆಕ್ಸ್ಟ್, ಸ್ಕೂಲ್ ಆರ್ ಟೀಚರ್ಸ್. ಸ್ಕೂಲ್ ಅಥವಾ ಟೀಚರ್ಸ್ ಆಗಿರ್ಬೋದು, ಅದು ಸೆಕೆಂಡ್ರಿ ಏಜೆನ್ಸೀಸ್ ಅಂತ ಹೇಳ್ತಾರೆ ಅದಕ್ಕೆ. ಲಾಸ್ಟ್ ಇದೆ ನೋಡಿ, ಲಿಟ್ರೇಚರ್ ಆ್ಯಂಡ್ ಮಾಸ್ ಮೀಡಿಯಾ ಆಫ್ ಕಮ್ಯುನಿಕೇಷನ್ ಅಂತ. ಇದು ಕೂಡ ಒಂದು ಏಜೆಂಟ್ಸ್ ಆಫ್ ಸೋಷಿಯಲೈಸೇಷನ್. ಮಾಸ್ ಮೀಡಿಯಾ ಗೊತ್ತಲ್ಲ, ಸೊ ಅದು ಕೂಡ ಒಂದು ಏಜೆಂಟ್ಸ್ ಆಫ್ ಸೋಷಿಯಲೈಸೇಷನ್. ಓಕೆ, ಇದು ನೋಡಿ ಇಲ್ಲಿ ದ ಮೆಟರ್ನಲ್, ಬರೀ ಅಂಡರ್ಲೈನ್ ಮಾಡಿದ್ದೀನಲ್ಲ ಅದನ್ನು ಮಾತ್ರ ನೋಡಿ ಸಾಕು. ದ ಮೆಟರ್ನಲ್ ಇನ್ಫ್ಲೂಯೆನ್ಸ್ ಆನ್ ದ ಚೈಲ್ಡ್ ಈಸ್ ವೆರಿ ಗ್ರೇಟ್. ಅಂದರೆ ಮನೆಯಿಂದ, ಮೆಟರ್ನಲ್ ಇಂದ ಒಂದು ಮಕ್ಕಳ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ. ಸೊ ಪೇರೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ದ ಪೇರೆಂಟ್ಸ್ ಆರ್ ದ ಫಸ್ಟ್ ಪರ್ಸನ್ಸ್ ಟು ಇಂಟ್ರೊಡ್ಯೂಸ್ ದ ಚೈಲ್ಡ್ ಕಲ್ಚರ್ ಆಫ್ ಹಿಸ್ ಗ್ರೂಪ್. ಲಾಸ್ಟ್ ಪಾಯಿಂಟ್, ರಿಸೀವ್ಸ್ ಅಡಿಷ್ನಲ್ ಕಮ್ಯುನಿಕೇಷನ್ಸ್ ಫ್ರಮ್ ಹಿಸ್ ಓಲ್ಡರ್ ಸಿಬ್ಲಿಂಗ್ಸ್. ಅಂದರೆ ದೊಡ್ಡವರು ಇರ್ತಾರಲ್ಲ, ಅಣ್ಣ ಅಕ್ಕ ಆ ಥರ, ಅವರಿಂದ ಇವ್ರೇನು ಮಾಡ್ತಾರೆ? ಒಳ್ಳೆ ಕಮ್ಯುನಿಕೇಷನ್ ಕಲಿತಾರೆ. ಏನು ಕಮ್ಯುನಿಕೇಷನ್ ಅಂದರೆ ಅದು ಒಂದು ಅವ್ರ ಮನೇಲಿ ಏನು ಕಲ್ಚರ್ ಇದೆಯೋ ಅದು, ಅಥವಾ ಬೇರೆದು ಏನಾದರೂ ಆಗಿರಲಿ, ಎಲ್ಡರ್ಸಿಂದ ನೋಡಿ ಕಲಿತಾರೆ. ಸೊ ಇದೇನಾಯಿತು? ಸೋಷಿಯಲೈಸೇಷನ್ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಡ್ ನೆನಪಿಗಿರಲಿ, ಫ್ಯಾಮಿಲಿ ಪ್ಲೇಸ್ ಅ ಪ್ರೈಮರಿ ರೋಲ್ ಇನ್ ಸೋಷಿಯಲೈಸೇಷನ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾಗ್ನಿಟಿವ್ ಲರ್ನಿಂಗ್ ಸ್ಟೈಲ್ ಆಫ್ ಚಿಲ್ಡ್ರನ್? ಕಾಗ್ನಿಟಿವ್ ಲರ್ನಿಂಗ್ ಸ್ಟೈಲ್, ನಿಮಗೆ ಲರ್ನಿಂಗ್ ಸ್ಟೈಲ್ಸ್ ಇಂಗ್ಲೀಷ್ ಪೆಡಗಾಜಿಲಿ ಬರುತ್ತೆ. ಇದು ಆಡಿಟರಿ ಲರ್ನರ್ಸ್, ವಿಜುವಲ್ ಲರ್ನರ್ಸ್, ಟ್ಯಾಕ್ಟೈಲ್ ಲರ್ನರ್ಸ್ ಅಂತ. ಸೊ ಇಂಗ್ಲೀಷ್ ಪೆಡಗಾಜಿಲೂ ಬಂತು, ಸೈಕಾಲಜಿಲೂ ಬಂತು. ಸೊ ನಾನು ಅದಕ್ಕೆ ಸ್ಟಾರ್ಟಿಂಗ್ ನನ್ನ ವಿಡಿಯೋ ಅಲ್ಲಿ ಹೇಳಿದ್ದು ಏನು, ಒಂದಕ್ಕೊಂದು ಪೆಡಗಾಜಿ ರಿಲೇಟೆಡ್ ಆಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ಸೊ ಇಲ್ಲೇನಾಯಿತು? ಆಡಿಟರಿ ಲರ್ನರ್ಸ್ ಅಂದರೆ ಕೇಳಿಸ್ಕೊಂಡು ಕಲಿಯೋದು, ಆಡಿಯೋ. ವಿಜುವಲ್ ಅಂದರೆ ಕಣ್ಣಿಂದ ನೋಡಿಬಿಟ್ಟು ಕಲಿಯೋದು, ವಿಜುವಲ್. ನೆಕ್ಸ್ಟ್ ಥರ್ಡ್, ಟ್ಯಾಕ್ಟೈಲ್ ಅಂದರೆ ಕೈಯಿಂದ ಮಾಡಿ, ಟಚ್ ಮಾಡಿ, ಫೀಲ್ ಮಾಡಿ ಕಲಿಯೋದು. ಸೊ ಅದು ಟ್ಯಾಕ್ಟೈಲ್ ಲರ್ನರ್ಸ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಒಂದ್ಸಲಿ ನೋಡ್ಕೊಳ್ಳಿ. ಏನು? ವಿಜುವಲ್ ಅಂದರೆ ಒಂದು ಸ್ಪೇಷಿಯಲ್ ಅಂತಲೂ ಹೇಳ್ಬೋದು ಅದಕ್ಕೆ. ವಿಜುವಲ್ ಲರ್ನಿಂಗ್, ಇದೆಲ್ಲ ಟೈಪ್ಸ್ ಆಫ್ ಲರ್ನಿಂಗ್. ಇದು ವಿಜುವಲ್. ಆರಲ್ ಅಂದರೆ ಆಡಿಟರಿ, ಕೇಳಿಸ್ಕೊಳ್ಳೋದು. ಓರಲ್ ಅಂತ ಇಂಗ್ಲೀಷ್ ಪೆಡಗಾಜಿಲಿ ಕೇಳ್ತಾರೆ. ಸೊ ವರ್ಬಲ್ ಅಂದರೆ ಏನು? ಲಿಂಗ್ವಿಸ್ಟಿಕ್ ಅಂದರೆ ಏನು? ಲ್ಯಾಂಗ್ವೇಜ್ ಕಲಿಯೋದು. ಅದು ಒಂದು ಟೈಪ್ ಆಫ್ ಲರ್ನಿಂಗ್, ಲಿಂಗ್ವಿಸ್ಟಿಕ್, ವರ್ಬಲ್ ಟೈಪ್ ಆಫ್ ಲರ್ನಿಂಗ್. ಓಕೆ, ಫಿಸಿಕಲ್ ಅಂದರೆ ಏನು? ಕೈನ್ಸ್ಥೆಟಿಕ್ ಅಥವಾ ಟ್ಯಾಕ್ಟೈಲ್. ಕೈನ್ಸ್ಥೆಟಿಕ್ ಅಂದರೆ ಏನು? ಕೈಯಿಂದ ಮಾಡಿ ಕಲಿಯೋದು, ಕೈನ್ಸ್ಥೆಟಿಕ್ ಅಥವಾ ಫಿಸಿಕಲ್. ಲಾಜಿಕಲ್ ಅಂದರೆ ಒಂದು ಲಾಜಿಕಲ್, ಈ ವರ್ಡ್ ಮ್ಯಾಥಮೆಟಿಕ್ ಪೆಡಗಾಜಿಲಿ ಬರುತ್ತೆ. ಲಾಜಿಕಲ್ ಅಂದರೆ ಮ್ಯಾಥಮೆಟಿಕಲ್. ಸೋಷಿಯಲ್ ಅಂದರೆ ಏನು? ಇಂಟರ್ಪರ್ಸನಲ್. ಒಬ್ರಿಗೊಬ್ರು, ಬೇರೆಯವರು, ಇಂಟರ್ಪರ್ಸನಲ್. ಸೋಷಿಯಲ್ ಅಂದರೆ. ಸಾಲಿಟರಿ ಅಂದರೆ ಏನು? ಇಂಟ್ರಾ ನಮ್ಮಲ್ಲಿ ನಾವೇ, ನಮ್ಮೊಳಗಡೆ ಕಲಿಯೋದು. ಇಂಟ್ರಾ ಅಂದರೆ ನಾವು ನಮ್ಮಲ್ಲೇ ಕಲಿಯೋದು, ಆ ಕಲಿಕೆಗೆ ಇಂಟ್ರಾ ಅಂತೀವಿ. ಇಂಟರ್ ಅಂದರೆ ಬೇರೆಯವ್ರ ಜೊತೆ, ಸೋಷಿಯಲ್. ಈ ಎಲ್ಲ ವರ್ಡ್ಸ್ ಎಲ್ಲ ಪೆಡಗಾಜಿಲೂ ಯೂಸ್ ಆಗುತ್ತೆ, ಬರೀ ಸೈಕಾಲಜಿಲಿ ಅಂತಲೇ ಅಲ್ಲ. ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೆ. ಇವಾಗ ನೆಕ್ಸ್ಟ್ ಕ್ವೆಶನ್ ಬರುತ್ತೆ ನೋಡಿ. ಆ ಕ್ವೆಶನ್, ಈ ವಿಡಿಯೋ ಇದೆ ನಂದು, ಒಂದು ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಅಕಸ್ಮಾತ್ ಇಲ್ಲಾಂದರೆ ವೀಡಿಯೋಸಲ್ಲೇ ಚೆಕ್ ಮಾಡ್ಕೊಂಡು ಹೋಗಿ. ವೆರಿ ಇಂಪಾರ್ಟೆಂಟ್ ಅಂತ ನಾನು ಏನಕ್ಕೆ ಕೊಟ್ಟಿದ್ದೀನಿ, ಇದು ಅಟ್ಲೀಸ್ಟ್ 8 ಮಾರ್ಕ್ಸಿಂದಿದೆ. ಈ ಒಂದು ವಿಡಿಯೋದಲ್ಲಿ 8 ಮಾರ್ಕ್ಸಿಂದು ನಿಮಗೆ ಬರುತ್ತೆ. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ನೋಡಿ. ಪ್ರೋಗ್ರೆಸಿವ್ ಎಜುಕೇಷನ್ ಬಗ್ಗೆ ಏನು ಮಾಡಿದ್ದಾರೆ, 2020 ಪೇಪರಲ್ಲಿ 2 ಮಾರ್ಕ್ಸಿಂದ ಕೊಟ್ಟಿದ್ದಾರೆ, ಮ್ಯಾಥ್ಸ್ ಪೆಡಗಾಜಿ, ಸೈನ್ಸ್ ಪೆಡಗಾಜಿಲಿ. ಮತ್ತು ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆ ಪೇಪರ್ 1ಅಲ್ಲಿ, ಪೇಪರ್ 2ಅಲ್ಲಿ ಕೊಟ್ಟಿದ್ದಾರೆ. ಸೊ 3 ಮಾರ್ಕ್ಸ್ ಆಯಿತು. ಸೊ ಎಲ್ಲದರಲ್ಲೂ ಈ ವಿಡಿಯೋದಲ್ಲಿ ಅಟ್ಲೀಸ್ಟ್ 8 ಮಾರ್ಕ್ಸ್ ನಿಮಗೆ ಬಂದುಬಿಡುತ್ತೆ.
ಸೊ ಒಂದು ವಿಡಿಯೋ ನೀವು ಇದನ್ನು ನೋಡಿದ್ರೆ ಎಷ್ಟೋ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. 8 ಮಾರ್ಕ್ಸ್ ಏನು ಸುಮ್ಮನೆ ಬರುತ್ತಾ? ಸೊ ಇದರಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಅರ್ಥ ಆಗುತ್ತೆ. ಓಕೆ, ಕ್ವೆಶನ್ ನಂಬರ್ 66. ಇದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಟು ಟೀಚಿಂಗ್? ಟ್ರೈ ಮಾಡಿ ಆನ್ಸರ್ ಹೇಳೋಕ್ಕೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಂತ ಕೊಟ್ಟಿದ್ದಾರೆ. ನಾಟ್ ಎ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್. ನಿಮಗೆ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂದರೆ ಏನು ಗೊತ್ತಿದ್ರೆ ಇದು ಆನ್ಸರ್ ಈಸಿಯಾಗಿ ಮಾಡ್ಬೋದು. ಸೊ ಏನಿಲ್ಲ, ಸಿಂಪಲ್. ಆಪ್ಷನ್ ನಂಬರ್ 3 ಇದಕ್ಕೆ ರೈಟ್ ಆನ್ಸರ್. ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅಪ್ರೋಚ್. ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅಪ್ರೋಚಲ್ಲಿ ಏನು ಮಾಡ್ತಾರೆ? ಬರೀ ಟೀಚರ್ ಹೇಳ್ತಾ ಇರ್ತಾರೆ, ಮಕ್ಕಳು ಕೇಳ್ತಾ ಇರ್ತಾರೆ. ಏನು ಮೇನ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚಲ್ಲಿ ಏನು? ಇಲ್ಲಿ ಮಕ್ಕಳಿಗೆ ಪ್ರಯಾರಿಟಿ ಕೊಡ್ತಾರೆ, ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚಲ್ಲಿ. ಆದರೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅಪ್ರೋಚಲ್ಲಿ ಏನಾಗುತ್ತೆ? ಆಪ್ಷನ್ ನಂಬರ್ 3 ಇದರಲ್ಲಿ ಏನಾಗುತ್ತೆ? ಏನು ಬರೀ ಟೀಚರ್ ಹೇಳ್ತಾ ಇರ್ತಾರೆ, ಮಕ್ಕಳು ಸುಮ್ಮನೆ ಕುತ್ಕೊಂಡು ಪ್ಯಾಸಿವ್ ಲಿಸ್ನರ್ಸ್ ಥರ ಕುತ್ಕೊಂಡು ಕೇಳ್ತಾ ಇರ್ತಾರೆ. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ನಮಗೇನು ಹೇಳುತ್ತೆ ಅಂದರೆ, ಒಂದು ಚೈಲ್ಡ್ಗೆ ಇನ್ವಾಲ್ವ್ ಮಾಡ್ಕೊಂಡಿರಬೇಕು. ಮೇನ್ ಕಾನ್ಸೆಪ್ಟ್ ಚೈಲ್ಡ್ ಇನ್ವಾಲ್ವ್ ಆಗಿರಬೇಕು, ಚೈಲ್ಡ್ ಆ್ಯಕ್ಟಿವ್ ಆಗಿರಬೇಕು ಕನ್ಸ್ಟ್ರಕ್ಟಿವ್ ಅಪ್ರೋಚಲ್ಲಿ. ಓಕೆ, ಇವಾಗ ಕಾನ್ಸೆಪ್ಟ್ ಮ್ಯಾಪ್ ಅಂದರೆ ಏನು, ಸೋಷಿಯಲ್ ಇನ್ಕ್ವೈರಿ ಅಪ್ರೋಚ್ ಅಂದರೆ ಏನು, ಕೋಆಪ್ರೇಟಿವ್ ಲರ್ನಿಂಗ್ ಸ್ಟ್ರಾಟಜೀಸ್ ಅಂದರೆ ಏನು? ಇದರಲ್ಲಿ ಎಲ್ಲದರಲ್ಲೂ ಒಂದು ಚೈಲ್ಡ್ ಇನ್ವಾಲ್ವ್ ಆಗಿರ್ತಾರೆ. ಕೋಆಪ್ರೇಟಿವ್ ಲರ್ನಿಂಗಲ್ಲಿ ಚೈಲ್ಡ್ ಇನ್ವಾಲ್ವ್ ಆಗಿರ್ತಾರೆ, ಸೋಷಿಯಲ್ ಇನ್ಕ್ವೈರಿ ಅಪ್ರೋಚಲ್ಲಿ ಮಕ್ಕಳು ಇನ್ವಾಲ್ವ್ ಆಗಿರ್ತಾರೆ, ಕಾನ್ಸೆಪ್ಟ್ ಮ್ಯಾಪಲ್ಲಿ ಚಿಲ್ಡ್ರನ್ ಇನ್ವಾಲ್ವ್ ಆಗಿರ್ತಾರೆ. ಸೊ ಕಾನ್ಸೆಪ್ಟ್ ಮ್ಯಾಪ್ ಅಂದರೆ ಏನು ನೋಡಿ. ಇದು ಫಸ್ಟ್ ಏನು ಮಾಡ್ತೀವಿ, ಯಾವುದೋ ಒಂದು ಟಾಪಿಕ್ ತೊಗೋತೀವಿ. ಎಕ್ಸಾಂಪಲ್ ಇಲ್ಲಿ ಒಂದು ಪ್ಲ್ಯಾಂಟ್ ಟಾಪಿಕ್. ಅದನ್ನು ನೀವು ಹೇಗೆ ಕ್ಲಿಯರಾಗಿ ಇದು ಯಾರಿಗೆ ಹೇಳ್ತಾರೆ ಅಂದರೆ ವಿಜುವಲ್ ಲರ್ನರ್ಸ್ ನೋಡಿಬಿಟ್ಟು ಚೆನ್ನಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಸೊ ನಾನು ನಿಮಗೆ ಸ್ಲೈಡ್ಸ್ ತೋರಿಸೋ ಇಂಟೆನ್ಷನ್ ಏನಂದರೆ, ನೀವು ಸ್ಲೈಡ್ಸ್ ನೋಡಿದರೆ ನೀವು ಮರೆಯೋಕ್ಕೆ ಚಾನ್ಸೇ ಇರೋದಿಲ್ಲ. ಯಾವತ್ತೂ ಸ್ಲೈಡ್ಸ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇವಾಗ ಈ ಕಾನ್ಸೆಪ್ಟ್ ಮ್ಯಾಪಿಂಗ್ ಮಾಡ್ತೀನಿ ನಾನು. ಸೊ ಇವಾಗ ಪ್ಲ್ಯಾಂಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಟಾಪಿಕ್. ಪ್ಲ್ಯಾಂಟ್ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ನಾವೇನು ಮಾಡ್ತೀವಿ, ಈ ಥರ ಬರಿತೀವಿ. ಇದಕ್ಕೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಇದು ಯೂಶ್ವಲಿ ನೋಡಿ ಕಲಿಯೋರಿಗೆ, ವಿಜುವಲ್ ಲರ್ನರ್ಸಿಗೆ ಮಾಡೋದು ಕಾನ್ಸೆಪ್ಟ್ ಮ್ಯಾಪಿಂಗ್. ಓಕೆ, ಇದು ಏನಕ್ಕೆ ಮಾಡ್ತಾರೆ ಅಂತಂದರೆ, ಇದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಮೆಮೊರಿಯಲ್ಲಿ ಇರುತ್ತೆ, ಅದನ್ನು ರೀಕಾಲ್ ಮಾಡಿಬಿಟ್ಟು ಅವರು ಬರೆಯೋಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ಬ್ರೈನ್ ಸ್ಟಾಮಿಂಗ್ ಇನ್ವಾಲ್ವ್ ಆಗಿರುತ್ತೆ. ಅಂದರೆ ಒಂದು ಕ್ವಿಕ್ ಬ್ರೈನ್ ಸ್ಟಾಮಿಂಗ್ ಇನ್ವಾಲ್ವ್ ಆಗಿರುತ್ತೆ. ಮಕ್ಕಳು ಒಬ್ರಿಗೊಬ್ರು ಮಾತಾಡ್ಕೋತಾರೆ. ಇದು ಏನೋ ಒಂದು ಅವ್ರ ಪ್ರೀವಿಯಸ್ ನಾಲೆಜಿಗೆ ರಿಲೇಟ್ ಆಗಿರುತ್ತೆ. ಸೊ ಮಕ್ಳಿಗೂ ಇನ್ವಾಲ್ವ್ ಮಾಡ್ಕೋತೀರಾ, ಇದಕ್ಕೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತಾರೆ. ಸೊ ಇಟ್ ಈಸ್ ಅ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್. ಅಂದರೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಥರ ಒಂದು ಸರ್ಕಲ್ಸ್ ಹಾಕಿ, ಆ್ಯರೋ ಮಾರ್ಕ್ಸ್ ಹಾಕಿ, ಅಥವಾ ಒಂದು ಬಾಕ್ಸಸ್ ಬಿಡಿಸ್ಬಿಟ್ಟು ಒಂದು ಆ್ಯರೋ ಮಾರ್ಕ್ಸ್ ಹಾಕಿಬಿಟ್ಟು ಒಂದು ಕಾನ್ಸೆಪ್ಟನ್ನು ನೀವು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀರಾ. ಸೊ ಇದಕ್ಕೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತ ಹೇಳ್ತೀವಿ. ನೋಡಿ ಎಕ್ಸಾಂಪಲ್ ನೋಡಿ, ಈ ಥರ ಟೈಪ್ಸ್ ಆಫ್ ಟೆಸ್ಟ್ ಅಂತ ಸುಮ್ಮನೆ ನಾನು ಕೊಟ್ಟಿರೋದು ಎಕ್ಸಾಂಪಲ್ಗೆ ಟೈಪ್ಸ್ ಆಫ್ ಟೆಸ್ಟ್ ಅಂತ ಕೊಟ್ಬಿಟ್ಟು ಡಯಾಗ್ನೋಸ್ಟಿಕ್ ಟೆಸ್ಟ್, ಅಚೀವ್ಮೆಂಟ್ ಟೆಸ್ಟ್, ಈ ಥರ ಆ್ಯರೋ ಮಾರ್ಕ್ ತೋರಿಸಿ, ಮತ್ತು ಇದರಲ್ಲಿ ಏನು ಬರುತ್ತೆ, ಅದಾದಮೇಲೆ ಅದೇನಾಗುತ್ತೆ ಅಂತ ಈ ಥರ ಒಂದು ಕಾನ್ಸೆಪ್ಟ್ ಬಗ್ಗೆ ಯಾವುದೋ ಒಂದು ಟಾಪಿಕ್ ತೊಗೊಂಡು ಅದರ ಬಗ್ಗೆ ಈ ಥರ ಡಯಾಗ್ರಾಮ್ ಬರೆದ್ಬಿಟ್ಟು ಹೇಳ್ಕೊಡೋದು ಕಾನ್ಸೆಪ್ಟ್ ಮ್ಯಾಪಿಂಗ್. ನೋಡಿ ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತಿ ಆಗ್ಬೋದು, ಬಟ್ ನೀವು ಬುಕ್ಕಲ್ಲಿ ಓದಿದ್ರೂ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್, ದ ಮೇಜರ್ ಶಿಫ್ಟ್ ಇನ್ ಎಜುಕೇಷನ್ ಫಾರ್ ದ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ವಾಸ್ ಅಚೀವ್ಡ್ ವಿತ್ ದ ಲಾಂಚ್ ಆಫ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ಇನ್ 1974. ಏನಿದಕ್ಕೆ? ಆಪ್ಷನ್ ನಂಬರ್ 3 ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ದ ಡಿಸೇಬಲ್ಡ್ ಚೈಲ್ಡ್, IEDC. 1974 ಒಂದು ಪ್ರೋಗ್ರಾಮ್ ಮಾಡಿದರು ಇಂಟಿಗ್ರೇಟೆಡ್ ಚಿಲ್ಡ್ರನ್ಗೋಸ್ಕರ. ಅಂದರೆ ಇಂಟಿಗ್ರೇಟೆಡ್ ಅಂದರೆ ಏನು? ಇಂಟಿಗ್ರೇಟೆಡ್ ಅಥವಾ ಇಂಟಿಗ್ರೇಷನ್, ಈ ವರ್ಡ್ ಏನು ಬೇರೆಯವ್ರ ಜೊತೆ ನಾರ್ಮಲ್ ಮಕ್ಕಳು ಇರ್ತಾರಲ್ಲ ಅವ್ರ ಜೊತೆನೇ ಇವ್ರಿಗೂ ಕೂಡ ಒಂದು ಟೀಚಿಂಗ್ ಕೊಡೋದು, ಅದಕ್ಕೆ ಇಂಟಿಗ್ರೇಟೆಡ್ ಅಥವಾ ಇಂಟಿಗ್ರೇಷನ್ ಅಂತಾರೆ. ಸೊ ಈ ವರ್ಡ್ ಗೊತ್ತಿರಬೇಕು ನಿಮಗೆ. ಸೆಗ್ರಿಗೇಷನ್ ಮತ್ತು ಇಂಟಿಗ್ರೇಷನ್, ಸೆಗ್ರಿಗೇಟೆಡ್ ಇಂಟಿಗ್ರೇಟೆಡ್ ಅಂತ ಕೇಳ್ತಾರೆ. ಸೆಗ್ರಿಗೇಟ್ ಅಂದರೆ ಸಪ್ರೇಟ್ ಮಾಡೋದು, ಇಂಟಿಗ್ರೇಟ್ ಅಂದರೆ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ನಾರ್ಮಲ್ ಮಕ್ಕಳ ಜೊತೆ ಡಿಸೇಬಲ್ಡ್ ಅಥವಾ ಸ್ಪೆಷಲ್ ನೀಡ್ಸ್ ಮಕ್ಕಳಿಗೆ ಅವ್ರ ಜೊತೆ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಸೊ ಆಪ್ಷನ್ ನಂಬರ್ 3 is the right answer. Okay, next question. The process of reasoning
which moves from examples to rules is known as option number 3 induction ಅಥವಾ inductive method. ಇಂಡಕ್ಷನ್ ಅಥವಾ ಇಂಡಕ್ಟಿವ್ ಮೆಥಡ್. ನೋಡಿ ಫ್ರೆಂಡ್ಸ್, ಇದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ, ಟಿಪ್ ಹೇಳ್ತೀನಿ. ಸುಮ್ಮನೆ ಒಂದು ಅಂದಾಜು ಗೆಸ್ಸಿಂಗ್ ಪ್ರಿಡಿಕ್ಟ್ ಮಾಡ್ತಿರೋದು ನಾನು. ಏನು, ಪೇಪರ್ 1ಅಲ್ಲಿ ಯೂಶ್ವಲಿ ಇಂಡಕ್ಟಿವ್ ಮೆಥಡ್ ಬಗ್ಗೆ ಕೇಳ್ತಾರೆ. ಪೇಪರ್ 2 ಅಲ್ಲಿ ಡಿಡಕ್ಷನ್ ಬಗ್ಗೆ ಕೇಳ್ತಾರೆ. ಬೇಕಾದರೆ ನೀವು ಕ್ವೆಶ್ಚನ್ ಪೇಪರ್ಸ್ನ ಚೆಕ್ ಮಾಡಿ ನೋಡ್ಕೊಳ್ಳಿ. ಇದು ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್ ಕಂಪಲ್ಸರಿ 2 ಮಾರ್ಕ್ಸ್ ಇಂದಿರುತ್ತೆ. ಸೊ ಇವಾಗ ಡೀಟೇಲ್ಸ್ ನೋಡೋಣ ಇದ್ರದ್ದು. ಸೊ ಇವಾಗ ನಾನು ಇಂಡಕ್ಟಿವ್ ಮೆಥಡ್ ಅಂತ ಅಂದ್ಕೊಳ್ಳಿ. ನಾನಿವಾಗ ಇಂಡಕ್ಟಿವ್ ಮೆಥಡ್ ನಾನೇನು ಮಾಡ್ತೀನಿ, ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟು ಆಮೇಲೆ ಒಂದು ರೂಲ್, ಇದು ಇಂಡಕ್ಟಿವ್ ಮೆಥಡ್ ಇದು ಅಂತ ಹೇಳ್ತೀನಿ. ಸೊ ಇಂಡಕ್ಟಿವ್ ಮೆಥಡ್ ಏನು ಮಾಡುತ್ತೆ, ಒಂದು ಎಕ್ಸಾಂಪಲ್ಸ್ ಕೊಟ್ಟು ಆಮೇಲೆ ಇದು ರೂಲ್ ಅಂತ ಹೇಳುತ್ತೆ. ಇಂಡಕ್ಟಿವ್ ಮೆಥಡ್ ಅಂದರೆ ಏನು, ಎಕ್ಸಾಂಪಲ್ಸ್ ಟು ರೂಲ್, ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಟು ಜನರಲ್ ರೂಲ್. ಇದು ಇಂಪಾರ್ಟೆಂಟ್ ಈ ವರ್ಡ್ಸ್. ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಇಂದ ಒಂದು ಜನರಲ್ ರೂಲ್ ಕಡೆ ಹೋಗೋದು. ಯೂಶ್ವಲಿ ಇಂಡಕ್ಟಿವ್ ಮೆಥಡ್ ಇದೆಯಲ್ಲ, ಇದೆಲ್ಲ ಪ್ರೈಮರಿ ಕ್ಲಾಸಸಲ್ಲಿ ಮಾಡೋದು. ಅದಕ್ಕೆ ಫಸ್ಟ್ ಪೇಪರಲ್ಲಿ ಕೊಡ್ತಾರೆ. ಏನು ಇಂಡಕ್ಟಿವ್ ಮೆಥಡ್ ಅಂದರೆ, ಮಕ್ಳಿಗೆ ಕೇಳ್ತಾರೆ ಫುಡ್ ಚಾಪ್ಟರ್ ಮಾಡೋಕ್ಕಿಂತ ಮುಂಚೆ, ಏನು ಇವತ್ತು ನಿಮ್ಮನೇಲಿ ಏನು ತಿಂಡಿ, ನೀವು ಪಲ್ಯ ಮಾಡಿದ್ರಾ ಅಥವಾ ಏನು ಸಾಂಬಾರು ಮಾಡಿದ್ರಿ, ಇದೆಲ್ಲ ಕೇಳಿಬಿಟ್ಟು ಆಮೇಲೆ ಇದು ಸೀರಿಯಲ್ಸ್ ಆ್ಯಂಡ್ ಪಲ್ಸಸ್ ಅಂತ ಹೇಳ್ತೀವಿ, ಇದಕ್ಕೆ ಸೀರಿಯಲ್ಸ್ ಅಂತ ಹೇಳ್ತೀವಿ, ಇದಕ್ಕೆ ಪಲ್ಸಸ್ ಅಂತ ಹೇಳ್ತೀವಿ ಅಂತಂದ್ಬಿಟ್ಟು ಆಮೇಲೆ ಒಂದು ಕಾನ್ಸೆಪ್ಟ್ ಹೇಳ್ಕೊಡೋದು. ಫಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ಆಮೇಲೆ ಒಂದು ರೂಲ್ ಹೇಳ್ಕೊಡೋದು. ಇದಕ್ಕೆ ನಾವೇನು ಮಾಡ್ತೀವಿ, ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಟು ಜನರಲ್ ರೂಲ್ ಅಥವಾ ಆ್ಯಕ್ಟಿವಿಟೀಸ್ ಟು ರೂಲ್. ಅಥವಾ ಇಂಡಕ್ಟಿವ್ ಮೆಥಡ್ ಅಂದರೆ ಏನು, ಒಂದು ಸ್ಪೆಸಿಫಿಕ್ ಎಕ್ಸಾಂಪಲಿಂದ ಜನರಲ್ ರೂಲ್ ಕಡೆಗೆ ಹೋಗೋದು. ಸ್ಪೆಸಿಫಿಕ್ ಟು ಜನರಲ್. ನೀವು ನನಗೊಂದು ವಿಡಿಯೋ ನೋಡಿ, ಟೀಚಿಂಗ್ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಇದೆ. ಅದರಲ್ಲಿ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಕೂಡ ಇದೆ, ಬೇರೆ ಎಲ್ಲ ಮೆಥಡ್ಸ್ ಇದೆ. ಕಂಪ್ಲೀಟ್ ರಿವಿಷನ್ ಮಾಡಿದ್ದೀನಿ. ಅದೊಂದು ಸರಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಡಿಡಕ್ಟಿವ್ ಮೆಥಡ್ ಅಂದರೆ ಏನು? ಡಿಡಕ್ಟಿವ್ ಮೆಥಡ್ ಅಂದರೆ ಒಂದು ಜನರಲ್ ಫಾರ್ಮುಲಾ ಇರುತ್ತೆ, ಆದಮೇಲೆ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಕಡೆ ಹೋಗೋದು. ಒಂದು ಜನರಲ್ ಫಾರ್ಮುಲಾ ಕೊಟ್ಬಿಟ್ಟು, ಎಕ್ಸಾಂಪಲ್ ಕ್ಲಾಸಲ್ಲಿ ಒಂದು ಫಾರ್ಮುಲಾ ಕೊಡ್ತಾರೆ, ಅದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಕೊಡ್ತಾರೆ. ಸೊ ಇದೇನಾಯಿತು, ಜನರಲ್ ರೂಲ್ ಇಂದ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ಗೆ ಹೋಗೋದು. ಒಂದು ರೂಲ್ ಕೊಟ್ಬಿಟ್ಟು, ಒಂದು ಫಾರ್ಮುಲಾ ಕೊಟ್ಬಿಟ್ಟು ಆಮೇಲೆ ಎಕ್ಸಾಂಪಲ್ಸ್ ಕಡೆಗೆ ಹೋಗೋದು. ಜನರಲೈಸೇಷನ್ ಟು ಸ್ಪೆಸಿಫಿಕ್ ಎಕ್ಸಾಂಪಲ್ಸ್, ಜನರಲ್ ಟು ಸ್ಪೆಸಿಫಿಕ್, ರೂಲ್ ಟು ಎಕ್ಸಾಂಪಲ್. ಇನ್ನೊಂದು ಇಂಡಕ್ಟಿವ್ ಮೆಥಡ್ಗೆ ಕನ್ನಡ ಬೋಧನಾ ಶಾಸ್ತ್ರದಲ್ಲಿ, ನಾನು ಕನ್ನಡ ಪೆಡಗಾಜಿಸ್ ವಿಡಿಯೋಸ್ಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಇಂಡಕ್ಟಿವ್ ಮೆಥಡಿಗೆ ಏನು ಹೇಳ್ತಾರೆ, ಅನುಗಮನ ವಿಧಾನ. ಡಿಡಕ್ಟಿವ್ ಮೆಥಡ್ಗೆ ನಿಗಮನ ವಿಧಾನ. ಅನುಗಮನ ಮತ್ತು ನಿಗಮನ ವಿಧಾನ ಅಂತ ಹೇಳ್ತೀವಿ. ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಕಂಪಲ್ಸರಿ ಒಂದು ಕ್ವೆಶನ್ ಕನ್ನಡ ಪೆಡಗಾಜಿಲಿ, ಸೈಕಾಲಜಿಲಿ, ಇಂಗ್ಲೀಷಲ್ಲಿ 2 to 3 ಮಾರ್ಕ್ಸ್, 2 ಅಥವಾ 3 ಮಾರ್ಕ್ಸ್. ಇಂಗ್ಲೀಷ್ ಪೆಡಗಾಜಿಲಿ ಅಥವಾ ಕನ್ನಡ ಪೆಡಗಾಜಿಲಿ ಎರಡರಲ್ಲಿ ಒಂದು ಕೊಡ್ತಾರೆ. ಇದು ಸೈಕಾಲಜಿಲಿ ಒಂದು. ಸೊ ಟೋಟಲಿ 2 ಮಾರ್ಕ್ಸ್ ಎಂದು ಕೊಡ್ತಾರೆ ಇದರಲ್ಲಿ ಕಂಪಲ್ಸರಿ. ನೀವು ಕನ್ನಡ ಪೆಡಗಾಜಿಸ್ ವಿಡಿಯೋಸ್ ಕೂಡ ನೋಡಿದ್ರೆ ಏನಾಗುತ್ತೆ, ನಾನು ಇಂಗ್ಲೀಷ್ ಪೆಡಗಾಜಿ ಮತ್ತು ಕನ್ನಡ ಪೆಡಗಾಜಿ ಎರಡಕ್ಕೂ ಯೂಸ್ ಆಗೋ ಹಾಗೆ ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಹೇಳಿದ್ದೀನಿ. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ಒನ್ ಆಫ್ ದ ಇಂಪಾರ್ಟೆಂಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಈಸ್ ಬಿಲ್ಡಿಂಗ್ ಅಪ್ ಆಫ್. ಏನಿಲ್ಲಿ ಆಪ್ಷನ್ ನಂಬರ್ 4 ಕಾನ್ಸೆಪ್ಟ್ಸ್ ಇದಕ್ಕೆ ರೈಟ್ ಆನ್ಸರ್. ಬಿಲ್ಡಿಂಗ್ ಅಪ್ ಆಫ್ ಕಾನ್ಸೆಪ್ಟ್ಸ್. ಆ್ಯಕ್ಚುಲಿ ಪಿಯಾಜೆ ಅವ್ರ ಥಿಯರಿಯಲ್ಲಿ ಯೂಶ್ವಲಿ ಏನಾಗಿರುತ್ತೆ, ಕನ್ಸ್ಟ್ರಕ್ಟ್ ಅಥವಾ ಬಿಲ್ಡಿಂಗ್ ಅಪ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಮೇಜರ್ ಫಂಕ್ಷನ್ ಆಫ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಇನ್ ದ ಕ್ಲಾಸ್ ರೂಮ್ ಈಸ್ ಟು. ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಮತ್ತು ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಎರಡಿರುತ್ತೆ. ಫಾರ್ಮ್ಯಾಟಿವ್ ಅಂದರೆ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಸಮ್ಮ್ಯಾಟಿವ್ ಅಂದರೆ ಸಮ್ ಅಂದರೆ ಏನು, ಇಯರ್ ಎಂಡಲ್ಲಿ ಮಾಡೋದು. ಇಯರ್ ಎಂಡಲ್ಲಿ ಸಮ್ಮ್ಯಾಟಿವ್ ಟೆಸ್ಟ್ ಮಾಡ್ತಾರೆ.
ಆದರೆ ಫಾರ್ಮ್ಯಾಟಿವ್ ಟೆಸ್ಟ್ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಮೇಜರ್ ಫಂಕ್ಷನ್ ಏನು ಉದ್ದೇಶ, ಫಾರ್ಮ್ಯಾಟಿವ್ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ಪ್ರೊವೈಡ್ ಫೀಡ್ಬ್ಯಾಕ್ ಟು ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಬೋತ್. ಪ್ರೊವೈಡ್ ಫೀಡ್ಬ್ಯಾಕ್ ಟು ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಬೋತ್. ಇದು ಪೇಪರ್ 1 ಮ್ಯಾಥಮೆಟಿಕ್ಸ್ ಪೆಡಗಾಜಿಲ್ಲೂ ಕೇಳಿದ್ದಾರೆ ಪೇಪರ್ 1ನಲ್ಲಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೇಪರ್ 1 ಆದರೂ ಕೇಳ್ಬೋದು, 2 ಆದರೂ ಕೇಳ್ಬೋದು, ಯಾವ ಪೆಡಗಾಜಿಲ್ಲಾದರೂ ಕೇಳ್ಬೋದು. ನೋಡಿ ಫ್ರೆಂಡ್ಸ್, ಪೇಪರ್ 1 ಆಗಲಿ 2 ಆಗಲಿ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಮಾಡಿಕೊಂಡು ಜಾಸ್ತಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಅದರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಬೇರೆ ಸಬ್ಜೆಕ್ಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟು ಬೇರೆ ಸಬ್ಜೆಕ್ಟ್ಸ್ನ ಜಾಸ್ತಿ ಓದಿ. ಏನಕ್ಕೆ ಟೈಮ್ ತುಂಬ ಕಡಿಮೆ ಇದೆ. 45 ಡೇಸಲ್ಲಿ ನೀವು ಬೇರೆ ಸಬ್ಜೆಕ್ಟ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಮ್ಯಾಥ್ಸ್ ಪ್ರಾಬ್ಲಮ್ಸ್ ಮಾಡ್ಕೊಂಡು ಕೂತ್ಕೋಬೇಡಿ. ಪೇಪರ್ 1 ಅವರು ಯೂಶ್ವಲಿ ಪೇಪರ್ 1 ಅವರು ಮ್ಯಾಥ್ಸ್ ಪ್ರಾಬ್ಲಮ್ಸ್ ಮಾಡ್ತಾಯಿದ್ರೆ ಅದರಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಬೇರೆ ಸಬ್ಜೆಕ್ಟ್ಸ್ನೆಲ್ಲ ಓದ್ಕೊಳ್ಳಿ. ಬೇರೆ ಪೆಡಗಾಜಿ, ಕನ್ನಡ, ಮ್ಯಾಥ್ಸ್, ಇಂಗ್ಲೀಷ್, ಬೇರೆ ಪೆಡಗಾಜಿಗೆಲ್ಲ ನೀವು ಸ್ವಲ್ಪ ವೀಡಿಯೋಸ್ ಬೇಗ ನೋಡ್ಕೊಂಬಿಡಿ. ಏನಕ್ಕೆ ಪೆಡಗಾಜಿ ಅಂದರೆ 15 ಮಾರ್ಕ್ಸ್ ಪೆಡಗಾಜಿ ಇರುತ್ತೆ, 15 ಮಾರ್ಕ್ಸ್ ಕ್ವೆಶನ್ಸ್, ಬೇರೆ ಕ್ವೆಶನ್ಸ್ ಕೇಳಿರ್ತಾರೆ ಪ್ರಾಬ್ಲಮ್ಸ್ ಥರ. ಸೊ 15 ಮಾರ್ಕ್ಸ್ ಒಂದೊಂದು ಸಬ್ಜೆಕ್ಟಲ್ಲಿ, ಸೈಕಾಲಜಿಲಿ 15, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ 15, EVS ಅಲ್ಲಿ, ಮ್ಯಾಥ್ಸಲ್ಲಿ ಎಲ್ಲದರಲ್ಲೂ 15 ಮಾರ್ಕ್ಸ್ ಪೆಡಗಾಜಿ ಇರುತ್ತೆ ಪೇಪರ್ 1 ಅವ್ರಿಗೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 71. A student has difficulty in reproducing rhythm patterns. He or she is assumed to have the learning disability related to. ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. ADHD ಮತ್ತು ಇದು ಮೆಮೊರಿ ಡಿಸಾರ್ಡರ್ಸ್ ಇರುತ್ತಲ್ಲ, ಲರ್ನಿಂಗ್ ಡಿಸೆಬಿಲಿಟೀಸ್ ಅಂತ ಒಂದು ಟಾಪಿಕ್ ಇದೆ. ಅದಕ್ಕೆ ರಿಲೇಟೆಡ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಇಂಗ್ಲೀಷ್ ಮೀಡಿಯಮ್. ಇದು ಏನು ಖಂಡಿತ 1 ಮಾರ್ಕ್ಸ್ ಕೇಳ್ತಾರೆ ಇದರಲ್ಲಿ. ಲರ್ನಿಂಗ್ ಡಿಸೆಬಿಲಿಟೀಸ್, ರೀಡಿಂಗ್ ಡಿಸಾರ್ಡರ್, ಡಿಸ್ಲೆಕ್ಸಿಯಾ ಅಥವಾ ರೈಟಿಂಗ್ ಡಿಸಾರ್ಡರ್, ಡಿಸ್ಕ್ಯಾಲ್ಕುಲಿಯಾ. ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇರ್ತಾರೆ ಅವರು, ಡಿಸ್ಕ್ಯಾಲ್ಕುಲಿಯಾ ಆಗಿರುತ್ತೆ. ಆ ಥರ ಲರ್ನಿಂಗ್ ಡಿಸೆಬಿಲಿಟೀಸ್ ಇದೆಲ್ಲ, ಡಿಸ್ಲೆಕ್ಸಿಯಾ ಇದೆಲ್ಲ ಏನಾಗುತ್ತೆ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪಲ್ಸರಿ ಪೇಪರ್ 2 ಅಲ್ಲೂ ಕೇಳಿದ್ದಾರೆ, ಪೇಪರ್ 1 ಅಲ್ಲೂ ಕೇಳ್ತಾರೆ. ಓಕೆ, ಕ್ವೆಶನ್ ನಂಬರ್ 72. ಓಕೆ, ನೆಕ್ಸ್ಟ್ ಕ್ವೆಶನ್. ವೆನ್ ಫ್ರೇಮಿಂಗ್ ಲರ್ನಿಂಗ್ ಟಾಸ್ಕ್, constructivist teachers use cognitive terminology such as options recognize, describe, analyze, recite. ಇದಕ್ಕೆ ಆಪ್ಷನ್ ನಂಬರ್ 3 ಅನಲೈಸ್ ರೈಟ್ ಆನ್ಸರ್. ಏನಕ್ಕೆ ರೆಕಗ್ನೈಸ್ ಅಂದರೆ ಏನು, ಒಂದು ಕನ್ಸ್ಟ್ರಕ್ಟಿವಿಸ್ಟ್ ಟೀಚರ್ ಏನು, ಒಂದು ಮಗುಗೆ ಮೈಂಡಲ್ಲಿ ಇಟ್ಕೊಂಡು ಆಮೇಲೆ ಅನಲೈಸ್ ಮಾಡೋದು. ಅನಲೈಸ್ ಅಂದರೆ ಏನು ಮೀನಿಂಗ್, ಅನಲೈಸ್ ಅಂದರೆ ಒಂದು ವಿಶ್ಲೇಷಣೆ ಮಾಡೋದು, ಅನಲೈಸ್ ಮಾಡೋದು, ಒಂದು ಕಾನ್ಸೆಪ್ಟನ್ನ ಬ್ರೇಕ್ ಮಾಡಿ. ಇವಾಗ ಒಂದು ಫ್ರೇಮಿಂಗ್ ಲರ್ನಿಂಗ್ ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಕ್ವೆಶನಲ್ಲಿ. ಲರ್ನಿಂಗ್ ಟಾಸ್ಕ್, ನೀವು ಟಾಸ್ಕ್ನ ಮಾಡಬೇಕಾದ್ರೆ ಆ ಟಾಸ್ಕ್ ಮಕ್ಕಳಿಗೆ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಮಕ್ಕಳಿಗೆ ಸೂಟಬಲ್ ಆಗಿದೆಯೋ ಇಲ್ವೋ ಆ ಟಾಸ್ಕ್, ಇಟ್ ಈಸ್ ಸೂಟಬಲ್ ಆರ್ ನಾಟ್ ಅಂತಂದ್ಬಿಟ್ಟು ನೀವು ಫಸ್ಟ್ ಅನಲೈಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ವೈಗಾಸ್ಕಿ ಸ್ಟೇಟೆಡ್ ದಟ್ learning is a necessary and universal aspect of the process of developing culturally organized options, sociological functions, psychological functions, cultural functions, physiological functions. So option number 2 psychological functions ಇದಕ್ಕೆ right answer. Next question number 74. The process of learning, ಕಲಿಕೆ, can be mathematically expressed as options heredity and environment, organism and heredity, organism and environment, organism and behavior. So option number 3 organism and environment is the right answer. ನೋಡಿ, ಇದು ಬಹಳ ಟ್ರಿಕ್ಕಿ ಕ್ವೆಶನ್ ಇದೆ. ಆರ್ಗ್ಯಾನಿಸಮ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತಂದರೆ ಆರ್ಗ್ಯಾನಿಸಮ್, ಇವಾಗ ಲರ್ನಿಂಗ್ ಥಿಯರೀಸಲ್ಲಿ ನೀವು ನೋಡಿರಬೇಕು, ಒಂದು ಆರ್ಗ್ಯಾನಿಸಮ್ ಇನ್ವಾಲ್ವ್ ಆಗಿರುತ್ತೆ. ಲರ್ನಿಂಗ್ ಥಿಯರೀಸ್, ಲರ್ನಿಂಗ್ ಥಿಯರಿ ಆಫ್ ಇನ್ಸೈಟ್ ಲರ್ನಿಂಗ್, ಮತ್ತು ಕಂಡೀಷ್ನಿಂಗ್ ಅಲ್ಲಿ ಲರ್ನಿಂಗ್ ಥಿಯರಿ ಆಫ್ ಕಂಡೀಷ್ನಿಂಗ್, ಮತ್ತು ಟ್ರಯಲ್ ಎರರ್ ಲರ್ನಿಂಗ್ ಇದೆಯಲ್ಲ, ಮೆಥಡ್ ಆಫ್ ಲರ್ನಿಂಗ್ ಇದೆಯಲ್ಲ, ಈ ಥಿಯರೀಸಲ್ಲೆಲ್ಲ ಏನಿದೆ, ಒಂದು ಆರ್ಗ್ಯಾನಿಸಮ್ ಇನ್ವಾಲ್ವ್ ಆಗಿರುತ್ತೆ. ಮತ್ತು ಯಾವ ಎನ್ವಿರಾನ್ಮೆಂಟ್ ಕೊಟ್ಟಾಗ ಏನು ಬಿಹೇವಿಯರ್, ಏನು ಲರ್ನಿಂಗ್ ಆಗುತ್ತೆ, ನಾಟ್ ಬಿಹೇವಿಯರ್, ಏನು ಕಲಿಕೆ ಆಗುತ್ತೆ ಅನ್ನೋದು. ಸೊ ಅದರಿಂದ ಇದು ಕ್ವೆಶನ್ ಕೇಳಿದ್ದಾರೆ. ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ಇದು.
ನಿಮಗೆ ಗೊತ್ತಿರಲಿಲ್ಲ ಅನಿಸುತ್ತೆ, ಮೋಸ್ಟ್ಲಿ 2020 ಕ್ವೆಶನ್ ಪೇಪರ್ ತುಂಬ ಡಿಫಿಕಲ್ಟ್ ಆಗಿತ್ತು, ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡೂ ಕೂಡ. ಓಕೆ, ಇವತ್ತಿಗೆ ಲಾಸ್ಟ್ ಕ್ವೆಶನ್ ನಂಬರ್ 75. Vygotsky argued that the means by which reflection and elaboration of experiences takes place in humans is. ಇಲ್ಲಿ ಏನು ವೈಗಾಸ್ಕಿ ಅವ್ರ ಬಗ್ಗೆ ಅವರು ಯಾವುದ್ರ ಬಗ್ಗೆ ಹೇಳಿದರು ಅಂದರೆ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದರು. ಅಂದರೆ ಇವ್ರಿಗೂ ಪ್ಯಾಜೆ ಅವ್ರಿಗೂ ಒಂದು ವಾದ ನಡೀತು. ಏನು ವೈಗಾಸ್ಕಿ ಅವ್ರ ಥಿಯರಿಯಲ್ಲಿ ಏನಿತ್ತು, ಲ್ಯಾಂಗ್ವೇಜ್ ಕಮ್ಸ್ ಫಸ್ಟ್ ದೆನ್ ಥಾಟ್. ಮಗು ಫಸ್ಟ್ ಲ್ಯಾಂಗ್ವೇಜ್ ಕಲಿಯುತ್ತೆ, ಆಮೇಲೆ ಥಾಟ್ ಪ್ರೋಸೆಸ್ ನಡೆಯುತ್ತೆ ಅಂತ ಹೇಳಿದರು. ಆದರೆ ಪಿಯಾಜೆ ಅವರು ಏನು ಹೇಳಿದರು, ಥಾಟ್ ಕಮ್ಸ್ ಫಸ್ಟ್ ದೆನ್ ಲ್ಯಾಂಗ್ವೇಜ್ ಅಂತ ಅಂದರು. ಸೊ ವೈಗಾಸ್ಕಿ ಅಂದರೆ ನೀವು LT ಅಂತ ನೆನಪಿಗಿಟ್ಕೊಳ್ಳಿ, ಲ್ಯಾಂಗ್ವೇಜ್ ಕಮ್ಸ್ ಫಸ್ಟ್ ಆಮೇಲೆ ಥಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬೆಲ್ ಬಟನ್ ಇರುತ್ತೆ, ಅದಕ್ಕೆ ಟಚ್ ಮಾಡಿದ್ರೆ ನಮ್ಮೆಲ್ಲ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಇದ್ರ ವಿಡಿಯೋದು ನೆಕ್ಸ್ಟ್ ಪಾರ್ಟ್ ಇದೆಯಲ್ಲ, ನಾನು ಇಮಿಡಿಯೇಟಾಗಿ ಇದ್ರ ಹಿಂದೆನೇ ಹಾಕ್ಬಿಡ್ತೀನಿ. ಸೊ ಸ್ವಲ್ಪ ಫೋನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.